ಆ, ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣಕಮಲಗಳಿಗೆ ವಂದಿಸುತ್ತಾ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದಕಮಲಗಳಿಗೆ ನಮಿಸುತ್ತಾ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತಾ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದ್ರ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಸೀತಾಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನ ಅನುಸಂಧಾನಗೊಳಿಸುತ್ತಾ ಇಂದಿನ ಸ್ವಾಧ್ಯಾಯವನ್ನ ಪ್ರಾರಂಭಿಸೋಣ ಮಾಸ್ಟರ್ಸ್. ಸ್ವಾಧ್ಯಾಯದಲ್ಲಿ ನಾವು ಸೀತಾಯಣದ ಸ್ವಾಧ್ಯಾಯದ 22ನೆಯ ಅಧ್ಯಾಯಕ್ಕೆ ಬಂದಿದ್ದೇವೆ ಮತ್ತು ಕೊನೆಯ ಹಂತಕ್ಕೆ ಬಂದ ಹಾಗೆ ಆಗಿದೆ. ಸೀತಾಯಣದ ಈ ಅದ್ಭುತ ಪ್ರಯಾಣದಲ್ಲಿ ನಾವೆಷ್ಟೆಷ್ಟೋ ಸಂಗತಿಗಳನ್ನ ಇದುವರೆಗೆ ನೋಡಿದ್ದೇವೆ. ಹಿಂದಿನ ಅಧ್ಯಾಯದಲ್ಲಿ ಸೀತೆಯ ಅದೃಶ್ಯ ಕಾರ್ಯಗಳನ್ನ ನಾವು ನೋಡಿದ್ದೇವೆ. ಶ್ರೀರಾಮಚಂದ್ರ ಮೊದಲೇ ಒಂದ್ಸರಿ ಹೇಳಿರ್ತಾನೆ, ಸೀತೆ ನೀನು, ನಾನು ಮತ್ತು ನನ್ನ ತಮ್ಮಂದಿರು ಎಲ್ಲರಿಗೂ ಗೋಚರಿಸ್ತಕ್ಕಂಥ, ಎಲ್ಲರಿಗೂ ನೋಡ್ಲಿಕ್ಕೆ ಸಿಗ್ತಕ್ಕಂಥ, ಕಣ್ಣಿಗೆ ಕಾಣ್ತಕ್ಕಂಥ ಕೆಲಸಗಳನ್ನ ಮಾಡಿದ್ರೆ ನೀನು ಮತ್ತು ನಿನ್ನಂತೆ ಇನ್ನೂ ಅನೇಕ ಮಹಿಳಾ ಸಾಧ್ವಿಗಳು, ಋಷಿ ಪತ್ನಿಯರು, ಯಾರಿಗೂ ತಿಳಿಯದೇ ಇರ್ತಕ್ಕಂಥ, ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಎಷ್ಟೆಷ್ಟೋ ಕೆಲಸಗಳನ್ನ ನೀವು ಮಾಡ್ತಾ ಇದ್ದೀರಿ. ಹೀಗೆ ನೀವು ಮಾಡಿರ್ತಕ್ಕಂಥ ಈ ಪರೋಕ್ಷ ಕೆಲಸಗಳು, ಅದೃಶ್ಯ ಕಾರ್ಯಗಳು ಭೂಮಿ ತಾಯಿ ವಸುಂಧರಾ ಮಾತೆಗೆ ಎಷ್ಟೆಷ್ಟೋ ಚೈತನ್ಯವನ್ನ, ಶಕ್ತಿಯನ್ನ, ಚಲನ ಶಕ್ತಿಯನ್ನ ಕೊಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನ ಅವನು ಹೇಳ್ತಾನೆ. ಹೀಗೆ ಅನೇಕ ಅದೃಶ್ಯ ಕಾರ್ಯಗಳನ್ನ ಮಾಡ್ತಾ, ಪ್ರಕೃತಿಯೊಂದಿಗೆ ಸಮತೋಲನವನ್ನ ಮಾಡ್ತಾ, ಪ್ರಕೃತಿ ಮತ್ತು ಮಾನವನ ಜೊತೆಗಿನ ಸಮತೋಲನವನ್ನ ಕಾಪಾಡ್ಕೊಂಡು ಹೋಗ್ತಾ, ತನ್ನ ವಿಶಿಷ್ಟ ಶಕ್ತಿಯಿಂದ ಅನೇಕ ಜನರಿಗೆ ಗುಣಪಡಿಸ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಇಲ್ಲಿ ಸೀತಾಮಾತೆ ಮಾಡ್ತಾ ಇರ್ತಾಳೆ. ಹೀಗೆ ಒಂದು ದಿವಸ ಈ ಅಧ್ಯಾಯದಲ್ಲಿ ಸೀತೆಯ ಕಾರ್ಯ ಪೂರ್ಣಗೊಂಡದ್ದು. ಇಲ್ಲಿ ಕಾರ್ಯಗಳು ಇನ್ನು ಏನೇನು ಉಳಿದಿವೆ ಅವೆಲ್ಲವುಗಳನ್ನ ಪೂರ್ಣಗೊಳಿಸ್ಬೇಕು, ಮುಗಿಸ್ಬೇಕು ಅಂತಕ್ಕಂಥ ಒಂದು ಅವಸರದಲ್ಲಿ ಸೀತಾಮಾತೆ ಕಂಡು ಬರ್ತಾಳೆ. ಈ ಭೂಮಿಗೆ ಬಂದು ತಾನು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳನ್ನ, ತಾನು ಈಡೇರಿಸಿಕೊಳ್ಳಬೇಕಾಗಿರ್ತಕ್ಕಂಥ ಕೆಲವೊಂದು ಆಸೆಗಳನ್ನ ಮತ್ತು ತಾನು ಮಾಡ್ಬೇಕಾಗಿರ್ತಕ್ಕಂಥ ಸೇವೆಗಳು ಅವೆಲ್ಲ ಏನವಲ್ಲ ಅವೆಲ್ಲವುಗಳನ್ನ ಸಾಧ್ಯವಾದಷ್ಟು ಬೇಗ ಬೇಗನೆ ಮಾಡಿ ಮುಗಿಸಬೇಕು ಅಂತಕ್ಕಂಥ ಅವಸರದಲ್ಲಿ ಸೀತಾಮಾತೆ ಇದ್ದಾಳೆ. ಸಾಮಾನ್ಯವಾಗಿ ವಯಸ್ಸಾದ ಹಾಗೆ ನಮಗೂ ಅನಿಸ್ತಾ ಇರುತ್ತೆ, ನಾವಿರೋದ್ರೊಳಗೆ ಈ ಎಲ್ಲ ಕೆಲಸಗಳನ್ನ ಮಾಡಿ ಮುಗಿಸ್ಬೇಕು, ನಮ್ಮಲ್ಲಿ ಮೈಯಲ್ಲಿ ಶಕ್ತಿ ಇರೋದ್ರೊಳಗೆ ಎಲ್ಲ ಕೆಲಸಗಳನ್ನ ಮಾಡಿ ಮುಗಿಸ್ಬೇಕು ಅಂತ ಹೇಳಿ ನಮಗೂ ಅನಿಸ್ತಾ ಇರುತ್ತೆ. ಆದರೆ ಸೀತೆಗೆ ವಯಸ್ಸಾಗಿಲ್ಲ, ಆದ್ರೆ ತನ್ನ ಕೊನೆಯ ದಿನಗಳು ಸಮೀಪ ಆಗ್ತಾ ಇವೆ, ತನ್ನ ಆಯುಷ್ಯ ಕ್ಷೀಣಿಸ್ತಾ ಇದೆ ಅಂತಕ್ಕಂಥ ಮಾತು ಸೀತೆಗೂ ಗೊತ್ತು. ಹೀಗಾಗಿ ಅವಳು ಮಾಡಲಿಚ್ಛಿಸುವ ಎಲ್ಲ ಕೆಲಸಗಳನ್ನ, ತನ್ನಿಂದ ಸಲ್ಲಬೇಕಾದ ಎಲ್ಲ ಸೇವೆಗಳನ್ನ, ಎಲ್ಲ ಕೆಲಸಗಳನ್ನ ಮಾಡಿ ಮುಗಿಸುವ ಭರದಲ್ಲಿ ಸೀತೆ ಇರ್ತಾಳೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸೀತೆಯ ಶಕ್ತಿ ಎಂಥದು, ರೋಗಗಳನ್ನ ಗುಣಪಡಿಸ್ತಕ್ಕಂಥ ಶಕ್ತಿ. ಶಿ ಇಸ್ ಎ ಬೆಸ್ಟ್ ಹೀಲರ್ ಅಂತ ಹೇಳಿ, ವ್ಯಕ್ತಿಗಳ ರೋಗಗಳನ್ನ ಗುಣಪಡಿಸ್ತಕ್ಕಂಥ ಒಂದು ಶಕ್ತಿ ಅವಳಲ್ಲಿ ಇರುತ್ತೆ. ಹೀಗೆ ಮತ್ತೊಬ್ಬರ ರೋಗವನ್ನ ಗುಣಪಡಿಸ್ತಾ ಇವಳ ಶಕ್ತಿ, ಭೌತಿಕವಾಗಿ ಇವಳ ಶಕ್ತಿ ಕುಗ್ತಾ ಇರೋದನ್ನ ನಾವು ಕಾಣ್ತಾ ಇದ್ದೀವಿ. ಯಾಕಂದ್ರೆ ಈ ಹೀಲಿಂಗ್ ಮಾಡಿದಾಗ ಎದುರಿನವರ ಋಣಾತ್ಮಕ ಶಕ್ತಿಯಿಂದ ಆ ಹೀಲಿಂಗ್ ಮಾಡಿದವರ ಒಂದು ಶಕ್ತಿ ಕುಂತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಈಗೊಂದು ಅಧ್ಯಾಯದಲ್ಲಿ ನಾವು ಕೇಳಿದ್ವಿ, ಆ ಒಬ್ಬ ಬಾಲಕಿಗೆ, ಒಂದು ಅತ್ಯಾಚಾರಕ್ಕೆ ಒಳಗಾಗಿರ್ತಕ್ಕಂಥ ಒಂದು ಬಾಲಕಿಗೆ ಸೇವೆ ಮಾಡುವುದರ ಮುಖಾಂತರ ಸೀತಾಮಾತೆ ಬಹಳಷ್ಟು ತೊಂದರೆಗೆ ಒಳಗಾಗಿದ್ಲು, ದೈಹಿಕವಾಗಿ ಅವಳಿಗೆ ಬಹಳಷ್ಟು ತೊಂದರೆಯಾಗಿತ್ತು ಅಂತಕ್ಕಂಥ ಸಂಗತಿಗಳನ್ನ ನಾವು ಕೇಳಿದ್ದೀವಿ. ಹೀಗೆ ಅನೇಕ ಜನರು ಈ
ಆ ಮಹಿಳೆ ಒಬ್ಬಳೇ ಅಲ್ಲ, ಆ ಬಾಲಕಿ ಒಬ್ಬಳೇ ಅಲ್ಲ. ಹೀಗೆ ಸುತ್ತಮುತ್ತಲು ಇರ್ತಕ್ಕಂಥ ಆ ಕುಟೀರದ ಸುತ್ತಮುತ್ತಲು, ಅಯೋಧ್ಯೆಯ ಸುತ್ತಮುತ್ತಲು ಇರ್ತಕ್ಕಂಥ ಎಲ್ಲ ಜನರು ಸೀತೆಯಲ್ಲಿ ಇಂಥ ಒಂದು ಶಕ್ತಿ ಇದೆ ಅಂತ ಹೇಳಿ ಗೊತ್ತಾಗಿ ಅವಳಿಂದ ಗುಣಪಡಿಸ್ಕೊಳ್ಬೇಕು ಅಂತ ಹೇಳಿ ಅನೇಕ ರೋಗಗಳನ್ನ ತೆಗೆದುಕೊಂಡು, ಅನೇಕ ಸಮಸ್ಯೆಗಳನ್ನ ತೆಗೆದುಕೊಂಡು ಬರ್ತಾ ಇರ್ತಾರೆ. ತಂಡೋಪತಂಡವಾಗಿ ಜನರು ಬರ್ತಾ ಇರ್ತಾರೆ. ಯಾರನ್ನೂ ಹಾಗೆ ಬರಿಗೈಯಿಂದ ಸೀತಾಮಾತೆ ಮರಳಿ ಕಳಿಸೋದಿಲ್ಲ. ಎಲ್ಲರಿಗೂ ಸಮಯವನ್ನ ಕೊಡ್ತಾ ಇರ್ತಾಳೆ, ಬಿಡುವಿಲ್ಲದ ಕೆಲಸವನ್ನ ಮಾಡ್ತಾ ಇರ್ತಾಳೆ. ಹೀಗಾಗಿ ಅವಳ ಶಕ್ತಿ ದಿನೇ ದಿನೇ ಕುಗ್ಗುತ್ತಾ ಇದೆ. ಭೌತಿಕ ಶಕ್ತಿ, ಅವಳ ಭೌತಿಕ ಶಕ್ತಿ ದಿನೇ ದಿನೇ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ಸೋಮ ಕೂಡ ಗಮನಿಸಿರ್ತಾಳೆ. ಶ್ರೀರಾಮಚಂದ್ರನು ಕೂಡ ಗಮನಿಸಿರ್ತಾನೆ. ಹೀಗೆ ಈ ಅಧ್ಯಾಯದಲ್ಲಿ ಮೊದಲನೇದಾಗಿ ನಾವು ನೋಡ್ಬೇಕು ಅಂತಂದ್ರೆ ಮಕ್ಕಳು ದೊಡ್ಡವರಾಗ್ತಾ ಇದ್ದಾರೆ, ಅವರು ಹದಿಹರೆಯಕ್ಕೆ ಬರ್ತಾ ಇದ್ದಾರೆ. ಮಕ್ಕಳ ಮೇಲೆ ತುಂಬಾ ಪ್ರೀತಿ ಅವಳಿಗೆ. ಶ್ರೀರಾಮಚಂದ್ರನು ಕೂಡ ಒಂದು ಭೇಟಿಯಲ್ಲಿ ಹೇಳಿರ್ತಾನೆ, ಬಹುಶಃ ಭೃಗು ಮಹರ್ಷಿಗಳು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಶಾಪದ ಅವಧಿ ಮುಗಿತಾ ಬಂದಿದೆ, ನಾವಿನ್ನು ಅಯೋಧ್ಯೆಗೆ ಮರಳುವ ಕಾಲ ಸನ್ನಿಹಿತವಾಗಿದೆ, ಮಕ್ಕಳು ಕೂಡ ದೊಡ್ಡವರಾಗ್ತಾ ಇದ್ದಾರೆ, ಅವರಿಗೆ ತಿಳಿಸಬೇಕಾಗಿರ್ತಕ್ಕಂಥ ಕೆಲವು ವಿಷಯಗಳನ್ನು ನಾವು ತಿಳಿಸ್ಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾ ಇರ್ತಾನೆ. ಹಾಗೆ ಮಕ್ಕಳಿಗೆ ಕೆಲವೊಂದು ವಿಷಯಗಳನ್ನ ಅವರು ಈ ಆಶ್ರಮದ ಬದುಕನ್ನ ಚೆನ್ನಾಗಿ ಎಂಜಾಯ್ ಮಾಡ್ಲಿ ಅಂತಕ್ಕಂಥ ದೃಷ್ಟಿಯಿಂದ ಕೆಲವೊಂದು ವಿಷಯಗಳನ್ನ ಅವರೊಂದಿಗೆ ಹಂಚಿಕೊಂಡಿರೋದಿಲ್ಲ. ಸೀತಾಮಾತೆನ ಎಷ್ಟೋ ಸಾರಿ ಅವರಿಗೆ ಹೇಳಬೇಕು ಅಂತ ಅನ್ಕೊಂಡಿರ್ತಾಳೆ, ಆದ್ರೂ ಕೂಡ ರಾಮಚಂದ್ರನೇ ಅದನ್ನ ತಿಳಿಸ್ಲಿ ಅಂತಕ್ಕಂಥ ದೃಷ್ಟಿಯಿಂದ ಅವಳು ಬಿಟ್ಟಿರ್ತಾಳೆ. ಒಂದು ದಿವಸ ಶ್ರೀರಾಮಚಂದ್ರ ಮಕ್ಕಳು ಶಾಲೆಯಿಂದ ಬಂದ ತಕ್ಷಣ ಅವರನ್ನ ಕರೆದುಕೊಂಡು ಅವರಿಗೆ ವಿಷಯವನ್ನ ತಿಳಿಸ್ಬೇಕು ಅಂತಕ್ಕಂಥ ಒಂದು ಸಂಗತಿಯಿಂದ ಕರ್ಕೊಂಡು ಕೂಡ್ತಾನೆ. ಆದ್ರೆ ಅವನು ಏನ್ ಹೇಳ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಶಬ್ದಗಳಿಗಾಗಿ ಅವನು ತಡಕಾಡ್ತಾನಂತೆ. ನೋಡಿ, ಶ್ರೀರಾಮಚಂದ್ರ ಮಹಾಪ್ರಭು ಏನೆಲ್ಲ ಸಮಸ್ಯೆಗಳನ್ನ ಕ್ಷಣಾರ್ಧದಲ್ಲಿ ಬಗೆಹರಿಸ್ತಕ್ಕಂಥ ಒಂದು ಶಕ್ತಿ ಅವನಿಗೆ ಇದೆ. ಆದರೂ ಕೂಡ ಈ ಒಬ್ಬ ತಂದೆಯಾಗಿ, ಒಬ್ಬ ಮಾನವ ದೇಹದಲ್ಲಿದ್ದು ಒಬ್ಬ ಸಾಮಾನ್ಯ ತಂದೆ ತನ್ನ ಮಕ್ಕಳ ಜೊತೆಗೆ ಮಾತಾಡ್ಬೇಕಾದ್ರೆ ಶಬ್ದಗಳಿಗೆ ತಡಕಾಡಿದ ಹಾಗೆ ಇವನು ಕೂಡ ಶಬ್ದಗಳಿಗೆ ತಡಕಾಡ್ತಾನೆ. ಆಗ ಸೀತಾಮಾತೆ ಮಧ್ಯಪ್ರವೇಶ ಮಾಡಿ ಅವರ ಸಹಾಯಕ್ಕೆ ಬರ್ತಾಳೆ. ಸಾಮಾನ್ಯವಾಗಿ ತಾಯಂದಿರು ವಿಷಯವನ್ನ ತಿಳಿಸುವಲ್ಲಿ ಸರಳವಾಗಿ ಸುಲಭವಾಗಿ ಹೇಳಬೇಕಾಗಿರ್ತಕ್ಕಂಥ ವಿಷಯಗಳನ್ನ ಸುಲಭವಾಗಿ ಹೇಳ್ಬಿಡ್ತಾರೆ. ಹಾಗೆ ಸೀತಾಮಾತೆ ಮಧ್ಯಪ್ರವೇಶ ಮಾಡಿ ತನ್ನ ಮಕ್ಕಳನ್ನ ತನ್ನ ತೊಡೆಯ ಮೇಲೆ ಕರೆದು ಕೂಡಿಸ್ಕೊಂಡು ಅವಳು ಹೇಳ್ತಾಳೆ, ಮಕ್ಕಳೇ, ನೀವೀಗ ದೊಡ್ಡವರಾಗ್ತಾ ಇದ್ದೀರಿ, ನಿಮ್ಮ ಜವಾಬ್ದಾರಿಗಳನ್ನ, ನಿಮ್ಮ ಕೆಲಸಗಳನ್ನ ನೀವೇ ಮಾಡ್ಕೊಳ್ಳಿಕ್ಕೆ ಕಲಿಬೇಕು. ನೀವು ಭಾವಿ ಅಯೋಧ್ಯೆಯ ಮಹಾರಾಜರಾಗ್ತಕ್ಕಂಥವ್ರು, ಈಗ ರಾಜಕುಮಾರರು, ಮುಂದೆ ಆ ರಾಜ್ಯದ ಒಂದು ರಾಜ್ಯಭಾರವನ್ನ ಹೊರತಕ್ಕಂಥ ಮಹಾರಾಜರಾಗ್ತಕ್ಕಂಥವ್ರು. ಹೀಗಾಗಿ ನಿಮ್ಮ ಕರ್ತವ್ಯಗಳೇನು, ನಿಮ್ಮ ಕೆಲಸಗಳೇನು ಅನ್ನೋದನ್ನೆಲ್ಲ ನೀವು ತಿಳ್ಕೋಬೇಕು ಅಂತ ಹೇಳ್ತಾಳೆ. ಅಷ್ಟೇ ಅಲ್ದೇನೆ ಇದುವರೆಗೆ ನೀವು ಮಹಾರಾಜನನ್ನಾಗಿ ನೋಡಿರ್ತಕ್ಕಂಥ ಶ್ರೀರಾಮನೇ ನಿಮ್ಮ ತಂದೆ, ಮತ್ತು ನಾನು ಈ ಅಯೋಧ್ಯೆಯ ಮಹಾರಾಣಿ, ನಾನೇ ನಿಮ್ಮ ತಾಯಿ ಅಂತ ಹೇಳಿದಾಗ ಮಕ್ಕಳು ಜೋರಾಗಿ ನಗ್ಲಿಕ್ಕೆ ಶುರು ಮಾಡ್ತಾರಂತೆ. ಯಾಕಂತಂದ್ರೆ ಸೀತೆಗೆ ಗೊತ್ತು, ಮಕ್ಕಳಿಗೆ ಅವರ ತಂದೆ ತಾಯಿಗಳು ಯಾರು ಅನ್ನೋದು ಗೊತ್ತಾಗಿದೆ ಅಂತ ಹೇಳಿ ಗೊತ್ತಿರುತ್ತೆ. ಆದ್ರೆ ಶ್ರೀರಾಮಚಂದ್ರನ್ಗೆ ಗೊತ್ತಿರೋದಿಲ್ಲ. ಅವ್ರು ನಗೋದನ್ನ ಕೇಳಿ ಶ್ರೀರಾಮಚಂದ್ರ ಕೇಳ್ತಾನೆ, ಯಾಕೆ ನಗ್ತಾ ಇದ್ದೀರಿ? ಈ ವಿಷಯ ನಮ್ಗೆ ಮೊದಲೇ ಗೊತ್ತಿತ್ತು. ಅಯೋಧ್ಯೆಯ ಮಹಾರಾಜ ಮಹಾಪ್ರಭು ಶ್ರೀರಾಮಚಂದ್ರನೇ ನಮ್ಮ ತಂದೆ, ಮತ್ತು ಅಯೋಧ್ಯೆಯ ನಿಮ್ಮ ಪಟ್ಟದ ಅರಸಿ ಸೀತಾಮಾತೆಯ ನಮ್ಮ ತಾಯಿ ಅಂತಕ್ಕಂಥ ವಿಷಯ ನಮ್ಗೆ ಮೊದಲೇ ಗೊತ್ತಿತ್ತು ಅಂತ ಹೇಳಿ ಹೇಳ್ತಾರೆ. ಅಮ್ಮನೇ ನಮ್ಮ ತಾಯಿ ಅನ್ನೋದು ನಮ್ಗೆ ಗೊತ್ತಿತ್ತು ಅಂತ ಹೇಳಿ ಹೇಳ್ತಾರೆ. ಹಾಗಿದ್ರೆ ನನಗೆ ಮೊದಲೇ ಯಾಕೆ ನೀವು ಹೇಳಿಲ್ಲ ಅಂತ ಹೇಳಿ ಶ್ರೀರಾಮಚಂದ್ರ ಕೇಳ್ತಾನಂತೆ. ಆಗ ಪಿತಾಜಿ, ನಮ್ಮ ಹೆತ್ತವರ ಯಾವುದೇ ಕ್ರಿಯೆಯನ್ನು ನಾವು ಪ್ರಶ್ನಿಸುವುದಿಲ್ಲ. ನಮ್ಮ ಹೆತ್ತವರ ಯಾವುದೇ ಕ್ರಿಯೆಗಳನ್ನ, ಕೆಲಸಗಳನ್ನ ನಾವು ಪ್ರಶ್ನಿಸುವುದಿಲ್ಲ. ನಮ್ಮ ತಂದೆ ತಾಯಿ ಏನೇ ಮಾಡಿದ್ರು ಅದಕ್ಕೆ ಒಂದು ಬಲವಾದ ಕಾರಣ ಇರುತ್ತೆ, ಅದು ಒಳ್ಳೆಯ ಕಾರಣನೇ ಇರುತ್ತೆ, ನಮ್ಮ ಒಳ್ಳೆಯದನ್ನೇ ಅವರು ಮಾಡ್ತಾರೆ ಅಂತಕ್ಕಂಥದ್ದು ನಮಗ್ ಗೊತ್ತು. ಆದ್ದರಿಂದ ನಾವು ಹೇಳಲಿಲ್ಲ ಅಂತ ಹೇಳಿ ಹೇಳ್ತಾರೆ. ಮಕ್ಕಳು ತುಂಬಾ ವಿಧೇಯತೆಯಿಂದ ತಮಗೆಲ್ಲ ಗೊತ್ತಿದ್ದು ಗೊತ್ತಿಲ್ಲದ ಹಾಗೆ ತಂದೆ ತಾಯಿಗಳಿಗೆ ಗೌರವ ಕೊಡ್ತಕ್ಕಂಥ ಒಂದು ವಿಷಯ ಏನದಲ್ಲ, ಇದು ಅವರ ಸೌಜನ್ಯವನ್ನ, ಅವರ ಒಂದು ಸಂಸ್ಕಾರವನ್ನ ನಮಗೆ ಎತ್ತಿ ತೋರಿಸುತ್ತೆ. ಮಕ್ಕಳ ಈ ಮಾತನ್ನ ಕೇಳಿದಾಗ ಶ್ರೀರಾಮಚಂದ್ರನ್ಗೆ ತುಂಬಾ ಸಂತೋಷ ಆಗ್ತದ. ಆಗ ಮಕ್ಕಳನ್ನ ತನ್ನ ತೋಳುಗಳಲ್ಲಿ ಬರಸೆಳೆದುಕೊಂಡು ಹೇಳ್ತಾನೆ, ನಿಮ್ಮ ತಾಯಿಯು ನಿಮಗೆ ಒಳ್ಳೆಯ ಶಿಕ್ಷಣವನ್ನ ನೀಡಿದ್ದಾಳೆ,
ನೀವು ಅರಮನೆಯಲ್ಲಿ ಬೆಳೆದಿದ್ದರೆ ನಿಮ್ಮ ಪಾಲನೆಯು ಬೇರೆನೆ ಆಗಿರ್ತಾ ಇತ್ತು. ಅವಳ ಬುದ್ಧಿವಂತಿಕೆಯನ್ನ ಇದೇ ರೀತಿಯಾಗಿ ಹೊಂದುವುದು ನಿಮಗೆ ಆಗ ಸಾಧ್ಯವಾಗ್ತಾ ಇರ್ಲಿಲ್ಲ ಅಂತ ಹೇಳ್ತಾ ಮಕ್ಕಳನ್ನ ಆಶ್ರಮಕ್ಕೆ ಕಳಿಸಿ ಸೀತಾಮಾತೆಯ ಕಡೆಗೆ ತಿರುಗಿ ಹೇಳ್ತಾನೆ ಶ್ರೀರಾಮ, ಭೃಗು ಮಹರ್ಷಿ ಮತ್ತು ಸಾಧ್ವಿ ಖ್ಯಾತಿ ಇವರ ಶಾಪವು ವಿಮೋಚನೆಗೊಳ್ಳಲಿದ್ದು ಅವರು ಬಹುಬೇಗನೆ ಅಂತಿಮ ಮುಕ್ತಿಯನ್ನ ಪಡೆಯಲಿದ್ದಾರೆ ಅಂತ ಹೇಳಿ. ಭೃಗು ಮಹರ್ಷಿ ಮತ್ತು ಸಾಧ್ವಿ ಇವರ ಶಾಪ ವಿಮೋಚನೆ ಆಗ್ತಾ ಇದೆ. ಅಷ್ಟೇ ಅಲ್ಲ, ಅವರು ಬಹುಬೇಗನೆ ಅಂತಿಮವಾಗಿರ್ತಕ್ಕಂಥ ಒಂದು ಮುಕ್ತಿಯನ್ನ ಪಡೆಯಲಿದ್ದಾರೆ. ನಮ್ಮ ಕುಟುಂಬವು ಬಹುಬೇಗನೆ ಪುನರ್ಮಿಲನಗೊಳ್ಳಲಿದೆ, ನೀನು ಅಯೋಧ್ಯೆಗೆ ಮರಳಲು ಸಿದ್ಧಳಾಗು ಅಂತ ಹೇಳಿ ಸೀತಾಮಾತೆಗೆ ಅತ್ಯಂತ ಸಂತೋಷದ ವಿಷಯನೇ ಅಲ್ಲ, ಹಾಗಾಗಿ ಅವರು ಅತ್ಯಂತ ಸಂತೋಷದಿಂದ ಹೇಳ್ತಾರೆ. ಆದ್ರೆ ಮಾತೆ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನ ಕೊಡೋದಿಲ್ಲ ಅಂತ ಈ ಮಾತಿಗೆ. ಅವಳು ಸುಮ್ಮನೆ ತಲೆದೂಗ್ತಾಳೆ. ಅವಳ ಮುಖದ ಮೇಲಿನ ಅಭಿವ್ಯಕ್ತಿಯನ್ನ ನೋಡಿದಾಗ ಏನೋ ಸರಿಯಾಗಿಲ್ಲ ಅಂತಕ್ಕಂಥ ಒಂದು ಅಂಶವನ್ನ ನಮ್ಮ ಸೋಮ ಗ್ರಹಿಸ್ತಾಳೆ. ಅವರು ಶ್ರೀರಾಮಚಂದ್ರ ಅಯೋಧ್ಯೆಗೆ ಮರಳಿದ ನಂತರ ಸೀತಾಮಾತೆ ಬಾಗಿಲಿನಲ್ಲಿನೇ ಎಷ್ಟೋ ಹೊತ್ತಿನವರೆಗೆ ನೋಡ್ತಾ ಅವರನ್ನ ಗಮನಿಸ್ತಾ ನಿಂತಿರ್ತಾಳಂತೆ. ಹೀಗೆ ಒಂದು ದಿನ ಕತ್ತಲ ರಾತ್ರಿಯಲ್ಲಿ ಸೀತಾಮಾತೆಯು ಆಕಾಶವನ್ನ ನೋಡ್ತಾ ಕುಳಿತಿರ್ತಾಳೆ. ಅವಳಿಗೆ ಸಂಜೆಯ ಪಾನೀಯವನ್ನ ಕೊಡೋ ಸಲುವಾಗಿ ಸೋಮ ಹೋಗಿ ಪಾನೀಯವನ್ನ ಕೊಟ್ಟು ಅವಳ ಪಕ್ಕದಲ್ಲಿ ತಾನೂ ಕುಳಿತುಕೊಳ್ತಾಳೆ. ಸೀತಾಮಾತೆ ಹಾಗೆ ತಾನೂ ಕೂಡ ಆಕಾಶದ ಕಡೆಗೆ ನೋಡ್ತಾ ಕೂಡ್ತಾಳೆ. ಆಗ ತಕ್ಷಣವೇ ಸೀತಾಮಾತೆ ಅತ್ಯಂತ ಸಂತೋಷದಿಂದ ಹೇಳ್ತಾಳೆ, ಸೋಮ ನೋಡು, ಉತ್ಸವವನ್ನ ನೋಡು, ಈಗ ತಾನೇ ನಕ್ಷತ್ರಗಳು ಎಚ್ಚರಗೊಂಡು ಅದು ಬೆಂಕಿಯಾಗಿ ಪರಿವರ್ತನೆಗೊಂಡು ಆಕಾಶದಲ್ಲಿ ಬೆಳಕಿನ 2 ವಿಸ್ಫೋಟಗಳು ಕಾಣಿಸಿಕೊಂಡವು ಅಂತ ಹೇಳ್ತಾಳೆ. ನೋಡು ಸೋಮ, ನೋಡು, ಆಕಾಶದಲ್ಲಿ ಏನು ನಡೀತಾ ಇದೆ, ಏನು ಸಂಭ್ರಮ ನಡೀತಾ ಇದೆ, ಏನು ಉತ್ಸವ ನಡೀತಾ ಇದೆ ನೋಡು. ಈಗ ತಾನೇ ನಕ್ಷತ್ರಗಳು ಎಚ್ಚರಗೊಂಡವು, ಅವು ಬೆಂಕಿಯಾಗಿ ಪರಿವರ್ತನೆಗೊಂಡು ಆಕಾಶದಲ್ಲಿ ಬೆಳಕಿನ ಒಂದು ವಿಸ್ಫೋಟವಾಗಿ ಅಲ್ಲಿ ಕಾಣಿಸಿಕೊಳ್ತಾ ಇದೆ ನೋಡು ಅಂತ ಹೇಳ್ತಾಳೆ. ಆಗ ಸೋಮ ಕೇಳ್ತಾಳೆ, ಮಾತೆ ಇದು ಯಾವುದರ ಸೂಚನೆ? ಈ ಸಂಕೇತ ಯಾವುದರ ಸೂಚನೆ ಅಂತಂದಾಗ, ಇದು ಭೃಗು ಮಹರ್ಷಿ ಮತ್ತು ಸಾಧ್ವಿ ಖ್ಯಾತಿ ಇವರು ಪರಬ್ರಹ್ಮನೊಂದಿಗೆ ಒಂದಾದರು. ಅವರಿಗೆ ಮುಕ್ತಿ ಸಿಕ್ಕಂತ ಒಂದು ಸಮಯ ಇದು. ಅವರು ಪರಬ್ರಹ್ಮನೊಂದಿಗೆ ಒಂದಾಗಿದ್ದಾರೆ. ಈಗ ಅವರು ಎಲ್ಲ ಭ್ರಮೆ ಹಾಗೂ ಸಂಕಟದಿಂದ ಮುಕ್ತರಾದರು. ನಕ್ಷತ್ರ ದೇವತೆಗಳು ಸಂಭ್ರಮಿಸ್ತಾ ಇದ್ದಾರೆ. ನಿನಗೆ ಕೇಳಿಸುತ್ತಿಲ್ಲವೇ? ದಿವ್ಯ ಲೋಕದಲ್ಲಿ ಸಂತೋಷವು ಪಸರಿಸುತ್ತಿದೆ, ನೀನು ಅದನ್ನ ಅನುಭವಿಸ್ತಾ ಇಲ್ಲವೇ ಅಂತ ಹೇಳಿ ಸೋಮಾಗೆ ಅವಳು ಕೇಳ್ತಾ ಮತ್ತೆ ಹೇಳ್ತಾಳೆ, ನಾನು ಈ ಸಂಕೇತಕ್ಕಾಗಿ ದಾರಿ ಕಾಯ್ತಾ ಇದ್ದೆ. ಎಷ್ಟೋ ದಿವಸಗಳಿಂದ ಇದೇ ಸಂಕೇತಕ್ಕಾಗಿ ನಾನು ದಾರಿಯನ್ನ ಕಾಯ್ತಾ ಇದ್ದೆ. ಇದು ನಾವು ಅರಣ್ಯಕ್ಕೆ ಮರಳಿ ಬಂದಿರುವುದು ಕೊನೆಗೊಳ್ಳುತ್ತಿದೆ ಎಂಬುದರ ಸೂಚನೆ ಆಗಿದೆ ಅಂತ ಹೇಳಿ ಹೇಳ್ತಾಳೆ. ಆಗ ಸೋಮಗೆ ಅತ್ಯಂತ ಸಂತೋಷ ಆಗ್ತದ. ಹಾಗಾದ್ರೆ ನಾವು ಅಯೋಧ್ಯೆಗೆ ಮರಳಲು ತಯಾರಿ ನಡೆಸಬಹುದಾ ಮಾತೆ ಅಂತ ಹೇಳಿ ಕೇಳ್ತಾಳೆ. ಆಗ ಸೀತೆ ಹೇಳ್ತಾಳ, ಇಲ್ಲ, ಈಗಲೇ ಇಲ್ಲ, ನನ್ನ ಇನ್ನೂ ಒಂದು ಆಶೆ ಇದೆ, ಅದು ಉಳಿದುಕೊಂಡಿದೆ, ಅದನ್ನು ಪೂರೈಸುವವರೆಗೆ ನಾವು ಕಾಯಬೇಕು ಅಂತ ಹೇಳ್ತಾಳೆ. ಸಾಮಾನ್ಯವಾಗಿ ಮಾತೆಯ ಆಸೆಗಳನ್ನ ಅವಳು ವ್ಯಕ್ತಪಡಿಸ್ತಾ ಇರೋದಿಲ್ಲ. ಹೀಗಾಗಿ ಹೀಗೆ ಹೇಳ್ತಾ ಇದ್ದಾಳಲ್ಲ ಅಂತ ಹೇಳಿ, ಅದು ಯಾವ ಆಸೆ ಅಂತ ಹೇಳಿ ಸೋಮ ಕೇಳ್ತಾಳೆ. ಆಗ ಸೀತಾಮಾತೆ ಹೇಳ್ತಾಳೆ, ಈ ಮಾನವ ಕಣ್ಣುಗಳಿಗೆ ಮಹಾದೇವನನ್ನು ಕಾಣಬೇಕೆಂಬುದು ನನ್ನ ಬಹುದಿನಗಳ ಆಸೆ. ಇದು ಇಂದು ನಿನ್ನೆಯ ಆಸೆ ಅಲ್ಲ, ಇದು ನನ್ನ ಬಾಲ್ಯ ಕಾಲದಿಂದಲೂ ನನಗಿರ್ತಕ್ಕಂಥ ಒಂದು ಆಶೆ. ಇದು ಆ ಮಹಾದೇವನನ್ನ ನನ್ನ ಮಾನವ ಕಣ್ಣುಗಳಿಂದ ನೋಡಬೇಕು ಅಂತಕ್ಕಂಥ ಆಶೆ ಇದೆ. ಆ ಮಹಾಸಮರದಲ್ಲಿ, ಲಂಕೆಯ ಮಹಾಸಮರದಲ್ಲಿ ನಾನು ಅವನನ್ನ ಮತ್ತೆ ಮತ್ತೆ ಆಹ್ವಾನಿಸಿ ಅವನ ಉಪಸ್ಥಿತಿಯನ್ನ ಅನುಭವಿಸಿದ್ದೇನೆ. ಲಂಕೆಯಲ್ಲಿ ಪಾರ್ವತಿ ಮಾತೆಯ ಸಂಭಾಷಣೆ, ಅವಳ ಜೊತೆಗೇನೆ ಒಂದು ಸಂಭಾಷಣೆಯೊಳಗೆ ನನಗೆ ಮತ್ತೆ ಮಹಾದೇವನನ್ನ ನೋಡ್ಬೇಕು ಅನ್ನಿಸ್ತಾ ಇತ್ತು. ಹೀಗಾಗಿ ಆ ಯುದ್ಧದ ಸಂದರ್ಭದಲ್ಲಿ ನಾನು ಅನೇಕ ಬಾರಿ ಮತ್ತೆ ಮತ್ತೆ ಆ ಮಹಾದೇವನನ್ನ ಆಹ್ವಾನಿಸಿ ಅವನ ಉಪಸ್ಥಿತಿಯನ್ನ ನಾನು ಅನುಭವಿಸಿದ್ದೇನೆ. ಆದ್ರೆ ನಾನು ಪಾರ್ವತಿ ದೇವಿಯನ್ನ ನೋಡಿದಂತೆ ಅವನ ರೂಪವನ್ನ ನೋಡ್ಲಿಕ್ಕೆ ನನಗೆ ಸಾಧ್ಯ ಆಗ್ಲಿಲ್ಲ. ಈ ಎಲ್ಲ ವರ್ಷಗಳಲ್ಲಿ ನನ್ನ ಆಸೆ ಇನ್ನೂ ಹಾಗೆ ಉಳಿದುಕೊಂಡಿದೆ, ಅದನ್ನ ನಾನು ಇನ್ನೂ ಹಿಡಿದಿಟ್ಟುಕೊಂಡಿದ್ದೇನೆ. ಇದು ಈಡೇರುವವರೆಗೆ ನಾನು ಮುಂದಿನ ಹೆಜ್ಜೆಯನ್ನ ಹಾಕುವಂತಿಲ್ಲ ಅಂತ ಹೇಳ್ತಾಳೆ. ಈ ನನ್ನ ಬಯಕೆ ಪಾರ್ವತಿ ಮಾತೆಗೆ ಗೊತ್ತು, ಅವಳಿಗೆ ತಿಳಿದಿದೆ. ಆ ಕೊನೆಯ ಆಶೆಯನ್ನ ಪೂರೈಸಿಕೊಳ್ಳಿಕ್ಕೆ ಅವಳು ನನಗೆ ಸಹಾಯ ಮಾಡ್ತಾಳೆ ಅಂತ ಹೇಳಿ ನನಗೆ ಖಚಿತವಾಗಿ ಗೊತ್ತಿದೆ ಅಂತಕ್ಕಂಥ ಮಾತುಗಳನ್ನ ಸೋಮನ ಮುಂದೆ ಸೀತಾಮಾತೆ ಹೇಳ್ತಾಳೆ. ಅಷ್ಟರಲ್ಲಿನೇ ಹೀಗೆ ಕೆಲವು ದಿನಗಳು ಕಳೀತವೆ.
ಒಂದು ದಿನ ಬೆಳಿಗ್ಗೆ ಸೀತಾಮಾತೆ ತುಂಬಾ ಸಂತೋಷದಲ್ಲಿ ಇರ್ತಾಳೆ. ಇದನ್ನು ನೋಡಿ ಸೋಮ ಆ ಯಾಕೋ ಬಹಳ ಸಂತೋಷದಲ್ಲಿದ್ದಾಳ ಮಾತೆ ಅಂತ ಹೇಳಿ ಅವಳು ಸಂತೋಷದಿಂದ ಅವಳಿಗೆ ನೋಡ್ತಿರ್ತಾಳೆ. ಆಗ ಹೇಳ್ತಾಳೆ ಸೀತಾಮಾತೆ, ನೋಡು ಸೋಮ, ನಮ್ಮ ಆಶ್ರಮಕ್ಕೆ ಒಬ್ಬ ವಿಶೇಷ ಅತಿಥಿಗಳು ಬರ್ತಾ ಇದ್ದಾರೆ. ಅವರಿಗಾಗಿ ಅದ್ಭುತವಾಗಿರ್ತಕ್ಕಂಥ ಅಡುಗೆಯನ್ನ ನಾವು ಮಾಡ್ಬೇಕು, ಹಬ್ಬದ ಅಡುಗೆಯನ್ನ ಮಾಡ್ಬೇಕು, ವಿವಿಧ ತರಹದ ಖಾದ್ಯಗಳನ್ನ ಒಳಗೊಂಡಿರ್ತಕ್ಕಂಥ ಹಬ್ಬದ ಅಡಿಗೆಯನ್ನ ನಾವು ತಯಾರು ಮಾಡ್ಬೇಕಾಗಿದೆ. ಆದ್ದರಿಂದ ನೀನು ಅರಣ್ಯಕ್ಕೆ ಹೋಗಿ ಏನೆಲ್ಲ ಸಲಕರಣೆಗಳು ಬೇಕೋ ಅವೆಲ್ಲವುಗಳನ್ನ ತೆಗೆದುಕೊಂಡು ಬಾ ಅಂತ ಹೇಳಿ ಹೇಳ್ತಾಳೆ. ಹಾಗೆಯೇ ಆಶ್ರಮವನ್ನ ಅವರ ಬರುವಿಕೆಗಾಗಿ ನಾವು ಸುಂದರವಾಗಿ ಅಲಂಕರಿಸಬೇಕು ಅಂತ ಹೇಳಿ ಅಲ್ಲೇ ಒಂದು ಸ್ಥಳವನ್ನ ಆಯ್ಕೆ ಮಾಡ್ಕೊಳ್ತಾಳೆ. ಸಾಮಾನ್ಯವಾಗಿ ಶ್ರೀರಾಮಚಂದ್ರ ಮತ್ತು ತಾನು ಕುಳಿತು, ಸೀತಾಮಾತೆ ಕುಳಿತು ಧ್ಯಾನ ಮಾಡ್ತಕ್ಕಂಥ ಒಂದು ಸ್ಥಳ, ಅವರು ಆಗಾಗ ಊಟ ಮಾಡ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ತಾಣವನ್ನ ಆಯ್ಕೆ ಮಾಡ್ಕೊಳ್ತಾಳೆ. ಅಲ್ಲಿ ಸುಂದರವಾಗಿರ್ತಕ್ಕಂಥ ಹೂಗಳಿಂದ ಅದನ್ನ ಅಲಂಕಾರ ಮಾಡ್ತಾಳೆ. ಸೋಮನಿಗೆ ಹೇಳ್ತಾಳೆ, ಹೋಗು ಸೋಮ, ಆ ಮೆತ್ತೆ ಮತ್ತು ದಿಂಬುಗಳನ್ನ ತೆಗೆದುಕೊಂಡು ಬಾ ಅಂತ ಹೇಳಿ, ಅವರಿಗೆ ಆಸನಗಳನ್ನ ತೆಗೆದುಕೊಂಡು ಬಾ ಅಂತ ಹೇಳಿ ಅವೆಲ್ಲವುಗಳನ್ನ ಹೊರಗಡೆ ಹಾಸಿ ಅವರ ಬರುವಿಕೆಗಾಗಿ ಎಲ್ಲ ಸಿದ್ಧತೆಯನ್ನ ಮಾಡ್ತಾಳೆ. ಮತ್ತು ಇಬ್ಬರು ಕೂಡಿ, ಸೀತಾಮಾತೆ ಮತ್ತು ಸೋಮ ಇಬ್ಬರು ಕೂಡಿ ಅವರಿಗಾಗಿ ಹಬ್ಬದ ಅಡುಗೆಯನ್ನ ತಯಾರು ಮಾಡ್ತಾರೆ. ಎಲ್ಲ ಸಿದ್ಧವಾಗುತ್ತೆ, ಕತ್ತಲಾಗುತ್ತೆ, ಇನ್ನೇನು ಅತಿಥಿಗಳು ಬರಬೇಕು, ಅವರ ಬರುವಿಕೆಯನ್ನೇ ಅವರು ಕಾಯ್ತಾ ಇರ್ತಾರೆ. ಅಷ್ಟರಲ್ಲಿ ಬಹಳ ಲೇಟ್ ಆಗ್ತಾ ಇದೆ, ಯಾರು ಬರ್ಲಿಕ್ಕಿಲ್ಲ ಅಂತ ಹೇಳಿ ಸೋಮ ಹೇಳ್ತಾಳೆ. ಆಗ ಯಾರು ಬರ್ತಾ ಇದ್ದಾರೆ ಅಂತ ಕೇಳಿದ್ರು ಅವಳಿಗೆ ಸ್ಪಷ್ಟವಾಗಿ ಹೇಳ್ತಾ ಇರೋದಿಲ್ಲ. ಶ್ರೀರಾಮಚಂದ್ರನೇ ಬರ್ತಾ ಇದ್ದಾನೇನೋ, ಯಾರು ಅತಿಥಿಗಳನ್ನ ಕರೆದುಕೊಂಡು ಬರ್ತಾ ಇದ್ದಾನೋ, ಅಥವಾ ನಮ್ಮನ್ನ ಕರೆದುಕೊಂಡು ಹೋಗೋದಕ್ಕಾಗಿ ಶ್ರೀರಾಮಚಂದ್ರ ಬರ್ತಾ ಏನೋ, ಏನೇನೋ ವಿಚಾರಗಳನ್ನ ಸೋಮ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿನೇ ಸೀತಾಮಾತೆ ಹೇಳ್ತಾಳೆ, ಇಲ್ಲ, ಅವರು ಖಂಡಿತವಾಗಿ ಬರ್ತಾರೆ ಸೋಮ, ಅಡುಗೆಯನ್ನ ನೀನು ಬಿಸಿಯಾಗಿ ಇಡು, ಈಗ ಯಾವುದೇ ಸಂದರ್ಭದಲ್ಲಿ ಯಾವುದೇ ಸಮಯದಲ್ಲಿ ಅವರು ಬರಬಹುದು ಅಂತ ಹೇಳಿ ಹೇಳ್ತಾಳೆ. ಆಗ ಆಕಾಶದಿಂದ, ಅಷ್ಟರಲ್ಲಿನೇ ಆಕಾಶದಿಂದ 2 ನಕ್ಷತ್ರಗಳು ಭೂಮಿಗೆ ಇಳಿದು 2 ಬೆಳಕಿನ ಕಿರಣಗಳು ಜಾರಿ ಆಶ್ರಮದ ಮುಂದೆ ಆಶ್ರಮವನ್ನ ಪ್ರವೇಶಿಸುವುದನ್ನ ನಾವು ಅವರು ಗಮನಿಸ್ತಾರೆ ಅಂತ. ಆಕಾಶದಿಂದ 2 ನಕ್ಷತ್ರಗಳು ಭೂಮಿಗೆ ಇಳಿದ ಹಾಗೆ 2 ಬೆಳಕಿನ ಕಿರಣಗಳು ಜಾರಿ ಆಶ್ರಮವನ್ನ ಪ್ರವೇಶಿಸುತ್ತಿದ್ದಂತೆ ಕಾಣಿಸ್ತದ. ಆಗ ಇಬ್ಬರು ಸುಂದರ ದಂಪತಿಗಳು, ಮಹಾ ತಪಸ್ವಿಗಳು, ನೋಡಲು ತುಂಬಾ ತೇಜಸ್ವಿಯಿಂದ ಕೂಡಿರ್ತಕ್ಕಂಥ ಇಬ್ಬರು ತಪಸ್ವಿಗಳು ಸೀತೆಯ ಬಯಕೆಯಂತೆ ಅವಳ ಆಹ್ವಾನಕ್ಕೆ ಹೋಗೊಟ್ಟು ಸಂತೋಷದಿಂದ ಬಂದಿರತಕ್ಕಂತಹ ದಂಪತಿಗಳು ಬೇರೆ ಯಾರು ಅಲ್ಲ, ಪಾರ್ವತಿ ಮಾತೆ ಮತ್ತು ಪರಶಿವನೇ ಆಗಿರ್ತಾನೆ. ಪಾರ್ವತಿ ಮಾತೆ ಮಹಾದೇವನೊಂದಿಗೆ ಸೀತೆಯ ಕುಟೀರಕ್ಕೆ ಬಂದು ಪ್ರತ್ಯಕ್ಷಳಾಗಿರ್ತಾಳೆ. ಸೀತೆಗೆ ಎಲ್ಲಿಲ್ಲದ ಸಂಭ್ರಮ, ಚಿಕ್ಕ ಹುಡುಗಿ ಹಾಗೆ ಸಂಭ್ರಮಿಸ್ತಾ ಇದ್ದಾಳೆ. ಅವ್ರು ಬಂದ ತಕ್ಷಣ ಅವರ ಕಾಲಿಗೆರೆಗೆ ನಮಸ್ಕಾರ ಮಾಡ್ತಾಳೆ. ಆಗ ಪಾರ್ವತಿ ಮಾತೆ ತಡಿತಾಳೆ. ಆಗ ನನ್ನನ್ನ ತಡಿಬೇಡ ಮಾತೆ, ನೀವು ನನ್ನ ಅತಿಥಿಗಳು, ನೀವು ಈ ಜಗತ್ತಿಗೆ ಮಾತಾ ಪಿತೃಗಳು, ನನ್ನ ಸೇವೆಯನ್ನ ಮಾಡ್ಲಿಕ್ಕೆ, ನನಗೆ ಇದೊಂದು ದಿವಸ ನನಗೆ ಸೇವೆಯನ್ನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಅವರಿಗೆ ಕಾಲಿಗೆ ನಮಸ್ಕಾರ ಮಾಡಿ ತನ್ನ ಸೌಜನ್ಯವನ್ನ, ತನ್ನ ಸಂಸ್ಕಾರವನ್ನ ಅವಳು ಇಲ್ಲಿ ವ್ಯಕ್ತಪಡಿಸ್ತಾಳೆ. ಅವಳೇ ಒಂದು ಮಹಾಶಕ್ತಿ. ಆ 2 ಚೇತನಗಳು ಬಂದಾಗ ಅವರಿಗೆ ನಮಸ್ಕರಿಸಿ ಸತ್ಕರಿಸುವ, ತಲೆಬಾಗಿ ನಮಿಸುವ ಒಂದು ಪರಿ ಏನದಲ್ಲ, ಇದು ನಮಗೆಲ್ಲರಿಗೂ ಪಾಠವಾಗಿರಬೇಕು ಮಾಸ್ಟರ್ಸ್. ಹೀಗೆ ಪಾರ್ವತಿ ಮಾತೆ ಮತ್ತು ಮಹಾದೇವ ಬರ್ತಾರೆ. ಅಷ್ಟರಲ್ಲಿನೇ ಶ್ರೀರಾಮಚಂದ್ರನು ಕೂಡ ಅಲ್ಲಿ ಬರ್ತಾರೆ. ಎಲ್ಲರಿಗೂ ತನ್ನ ಕೈಯಾರೆ ಊಟವನ್ನ ಬಡಿಸ್ತಾಳೆ ಸೀತಾಮಾತೆ. ಎಲ್ಲರೂ ಊಟ ಮಾಡ್ತಾ ಮಾಡ್ತಾ ಅನೇಕ ವಿಷಯಗಳನ್ನ ಅವರು ಚರ್ಚೆ ಮಾಡ್ತಾರೆ. ಅವರ ಅನೇಕ ವಿಷಯಗಳು ಮಾತಾಡ್ತಾ ಆಡ್ತಾ ಪಾರ್ವತಿ ಮಾತೆ ಶ್ರೀರಾಮಚಂದ್ರನಿಗೆ ಹೇಳ್ತಾಳೆ, ರಾಮಚಂದ್ರ ಲಂಕೆಯಲ್ಲಿ ಇದ್ದಾಗ ಸೀತಾಮಾತೆ ನಿಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಅನೇಕ ಕೆಲಸಗಳನ್ನ ಮಾಡಿದ್ದಾಳೆ. ನಿನಗೆ ಗೊತ್ತಿಲ್ಲದೆ ಎಷ್ಟೋ ವಿಷಯಗಳನ್ನ ಸೀತೆ ಮಾಡಿದ್ದಾಳೆ. ಲಂಕೆಯಲ್ಲಿದ್ದಾಗ ತಾನು ಹೇಗೆ ತನ್ನ ಆಯುಷ್ಯವನ್ನ ಕೊಟ್ಟು ಲಕ್ಷ್ಮಣನನ್ನ ಉಳಿಸಿಕೊಂಡಳು. ಆ ವಿಷ ಬಾಣಗಳಿಂದ ಮೂರ್ಛಿತನಾಗಿರ್ತಕ್ಕಂಥ ಲಕ್ಷ್ಮಣ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅವನ ಜೀವ ಹೋಗ್ತಾ ಇದೆ. ಸಂಜೀವಿನಿ ಕಡ್ಡಿಯನ್ನ ತರೋ ಸಲುವಾಗಿ ಹನುಮಂತ ಹೋಗ್ತಾ ಇದ್ದಾನೆ. ಅಷ್ಟರಲ್ಲಿ ಸೀತಾ ಮಾತೆ ತನ್ನ ಸೂಕ್ಷ್ಮ ಶರೀರದಲ್ಲಿ ಅಲ್ಲಿ ಪ್ರವೇಶ ಮಾಡಿ
ಇಡೀ ಒಂದು ರಾತ್ರಿ ಆ ಯಮನೊಂದಿಗೆ ಹೋರಾಟ ಮಾಡಿ ಅವನ ಒಂದು ಆತ್ಮವನ್ನ ಅವನ ದೇಹದಲ್ಲಿ ಇರಿಸ್ಲಿಕ್ಕೆ ಅವಳು ಎಷ್ಟು ಪ್ರಯತ್ನ ಮಾಡಿದ್ಲು ಅಂತಕ್ಕಂಥದ್ದನ್ನ ಹೇಳ್ತಾಳೆ. ಅಷ್ಟೇ ಅಲ್ಲ, ಆ ಯಮನ ಒಂದು ಆ ಒಂದು ಕಂಡೀಷನ್ದ ಪ್ರಕಾರ, ಅವನ ಒಂದು ಕಂಡೀಷನ್ದ ಪ್ರಕಾರ ತನ್ನ ಆಯುಷ್ಯದ ಕೆಲವೊಂದು ದಿವಸಗಳನ್ನ, ಕೆಲವೊಂದು ವರ್ಷಗಳನ್ನ ಅವನಿಗೆ ಕೊಡುವುದರ ಮುಖಾಂತರ ಅವನ ಆಯುಷ್ಯವನ್ನ ವೃದ್ಧಿಸುವಲ್ಲಿ, ಅದನ್ನ ವಿಸ್ತರಿಸುವಲ್ಲಿ ಅವಳು ಸಹಾಯ ಮಾಡಿದ್ಲು. ಒಂದು ವೇಳೆ ಸೀತೆ ಅಲ್ಲಿ ಇರ್ಲಿಲ್ಲ ಅಂತಂದ್ರೆ ಈ ಕೆಲಸ ಸಾಧ್ಯನೇ ಇರ್ಲಿಲ್ಲ ಅಂತಕ್ಕಂಥ ಮಾತುಗಳನ್ನ ಪಾರ್ವತಿ ಮಾತೆ ಶ್ರೀರಾಮಚಂದ್ರನಿಗೆ ಹೇಳ್ತಾನೆ. ಶ್ರೀರಾಮಚಂದ್ರನಿಗೆ ಇದುವರೆಗೆ ಗೊತ್ತಿರೋದಿಲ್ಲ, ಸೀತೆಯೂ ಕೂಡ ಇದನ್ನ ಹೇಳಿರೋದಿಲ್ಲ. ಅವನಿಗೆ ಆಶ್ಚರ್ಯ ಆಗ್ತದ, ಅಷ್ಟೇ ಎಲ್ಲ ತುಂಬಾ ಶಾಕ್ ಆಗ್ತದ. ಶಾಕ್ ಆಗಿ ಅವರನ್ನ ಮತ್ತೆ ಕೇಳ್ತಾನೆ, ಹೀಗೆ ಯಾರಾದ್ರೂ ತಮ್ಮ ಆಯುಷ್ಯವನ್ನ ಕೊಟ್ಟು ಮತ್ತೊಬ್ಬರ ಆಯುಷ್ಯವನ್ನ ವೃದ್ಧಿಸ್ಲಿಕ್ಕೆ, ಹೆಚ್ಚು ಮಾಡ್ಲಿಕ್ಕೆ ಸಾಧ್ಯ ಅದನೋ ಹೀಗೆ ಅಂತ ಹೇಳ್ತಾರೆ. ಹೌದು, ಸಾಧ್ಯದ ಅಂತಂದಾಗ, ಹಾಗಾದ್ರೆ ನನ್ನ ಆಯುಷ್ಯವನ್ನ ಕೊಟ್ಟು ಸೀತೆಯ ಒಂದು ಆಯುಷ್ಯವನ್ನ ನಾವೀಗ ವೃದ್ಧಿಸಬಹುದೇ ಅಂತ ಕೇಳ್ತಾನೆ. ಆಗ ಪಾರ್ವತಿ ಮಾತೆ ಹೇಳ್ತಾಳೆ, ಅದು ಈಗ ಸಾಧ್ಯ ಇಲ್ಲ. ಸೀತೆ ಮಾತು ಕೊಟ್ಟಾಗಿದೆ. ತನ್ನ ಆಯುಷ್ಯ ಆದ್ರೆ ಈಗ ಅದು ಸಾಧ್ಯವಿಲ್ಲ. ಸೀತೆ ಮಾತು ಕೊಟ್ಟಿದ್ದಾಳೆ, ಈಗ ಸಮಯ ಬಂದದ, ಈಗೇನೋ ಮಾಡೋ ಹಾಗೆ ಇಲ್ಲ ಅಂತ ಹೇಳಿ. ಆಗ ಸೀತಾ ಮಾತೆಯು ಕೂಡ ಅದನ್ನ ಒಪ್ಕೊಳ್ತಾಳೆ. ನಾನು ಮಾತು ಕೊಟ್ಟಿದ್ದೇನೆ, ನನ್ನ ಮಾತನ್ನ ಪೂರೈಸ್ಲಿಕ್ಕೆ, ಅದನ್ನ ಪೂರ್ಣಗೊಳಿಸ್ಲಿಕ್ಕೆ ನನಗೆ ಸಹಾಯ ಮಾಡಬೇಕು ಅಂತ ಹೇಳಿ ಹೇಳ್ತಾಳೆ. ಆಗ ಶ್ರೀರಾಮಚಂದ್ರ ಇನ್ನು ಎಷ್ಟು ದಿವಸ ಅಂತ ಕೇಳಿದಾಗ ಪಾರ್ವತಿ ಮಾತೆ ಹೇಳ್ತಾಳೆ, ಯಾವಾಗ ತಾನು ಈ ಜನ್ಮದಿಂದ, ಈ ಭೂಮಿಯಿಂದ ನಿರ್ಗಮಿಸಬೇಕು ಅನ್ನೋದನ್ನ ಸೀತೆಗೆ ನಿರ್ಧರಿಸ್ಲಿಕ್ಕೆ ಅವಳಿಗೆ ಅವಕಾಶ ಇದೆ. ಆದ್ರೆ ಆ ಅವಕಾಶ 1 ವರ್ಷದ ಒಳಗೆ ಮಾತ್ರ ಇದೆ ಅಂತ ಹೇಳಿ ಹೇಳ್ತಾನೆ. ಆಗ ಶ್ರೀರಾಮಚಂದ್ರ ಇಷ್ಟು ಬೇಗನೆ ಅಂತ ಹೇಳಿ ದುಃಖದಿಂದ ಕೇಳ್ತಾನೆ. ಅಷ್ಟರಲ್ಲಿನೇ ಅವನು ಹೇಳ್ತಾನೆ, ಆಗ ನಾನು ಕೂಡ ನನ್ನ ನಿರ್ಗಮನದ ವ್ಯವಸ್ಥೆಯನ್ನ ನಾನು ಕೂಡ ನನ್ನ ನಿರ್ಗಮನಕ್ಕಾಗಿ ಸಿದ್ಧನಾಗ್ತೇನೆ ಅಂತ ಹೇಳಿ ಹೇಳ್ತಾನೆ. ಆದ್ರೆ ಆಗ ಮಹಾದೇವ ಮಧ್ಯ ಪ್ರವೇಶ ಮಾಡಿ, ಇದು ಸಾಧ್ಯವಿಲ್ಲ ರಾಮಚಂದ್ರ, ಇದು ಸಾಧ್ಯವಿಲ್ಲ ಅಂತ ಹೇಳಿ ಹೇಳ್ತಾನೆ. ಯಾಕಂತಂದ್ರೆ ನಿನ್ನ ಸಮಯ ಇನ್ನೂ ಬಂದಿಲ್ಲ. ನಿನ್ನ ಮಕ್ಕಳು ಆಡಳಿತ ನಡೆಸಲು ಸನ್ನದ್ಧರಾಗುವವರೆಗೆ, ಹೊಸ ಸಮಾಜದ ಅಡಿಪಾಯ ಭದ್ರವಾಗುವವರೆಗೆ, ಹಾಗೂ ಧರ್ಮದ ನಿಯಮಗಳು ಪ್ರತಿಷ್ಠಾಪನೆಗೊಂಡು ವೈಶ್ಚಿಕ ಪ್ರೀತಿಯ ಆಧಾರದ ಮೇಲೆ ಕಾನೂನುಗಳು ಎಲ್ಲೆಡೆಯೂ ವ್ಯಾಪಿಸುವವರೆಗೆ ನೀನಿಲ್ಲಿ ಇರಲೇಬೇಕು. ಇದು ನಿಮ್ಮಿಬ್ಬರ ಜೀವನದ ಉದ್ದೇಶವಾಗಿದೆ. ನಿಮ್ಮ ದಿವ್ಯ ಲೋಕದ ಮನೆಯಿಂದ ಸೀತೆಯು ನಿಮಗೆ ಸಹಾಯ ಮಾಡ್ತಾಳೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅದಕ್ಕಾಗಿನೇ ನಾವು ಬಂದಿದ್ದೀವಿ. ಪ್ರೀತಿಪೂರ್ವಕವಾಗಿ ಮುಗುಳ್ನಗೆಯನ್ನ ಮಾಡ್ತಾ, ಅದಕ್ಕಾಗಿನೇ ನಾವು ಬಂದಿದ್ದೇವೆ. ರಾಮ್ ಮತ್ತು ಸೀತೆ, ನೀವು ನಿಮ್ಮ ಜೀವನದ ಉದ್ದೇಶ ಏನು? ನೀವು ಇನ್ನು ಈಗ ಎಷ್ಟೆಷ್ಟು ಕೆಲಸಗಳನ್ನ ಮಾಡಿದ್ದೀರಿ, ಇನ್ನು ಮುಂದೆ ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳು ಯಾವುವು ಅನ್ನೋದನ್ನೆಲ್ಲ ನಿಮ್ಗೆ ತಿಳಿಸುವ ಉದ್ದೇಶಕ್ಕಾಗಿ, ನೀವು ಮಾನವ ಶರೀರದಲ್ಲಿ ಹುಟ್ಟಿದ ಉದ್ದೇಶ, ಕಾರಣ, ಇನ್ನು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಆಗಿ ಹೋಗಿರುವ ದಿನಗಳು, ಇನ್ನು ಉಳಿದಿರ್ತಕ್ಕಂಥ ದಿವಸಗಳು, ನೀವು ಏನೆಲ್ಲ ಸಾಧನೆ ಮಾಡಬೇಕಾಗಿದೆ, ಯಾವ್ಯಾವ ಉದ್ದೇಶದಿಂದ ನೀವು ಜನ್ಮ ತೆಗೆದುಕೊಂಡಿದ್ದೀರಿ ಅನ್ನೋದನ್ನ ತಿಳಿಸುವುದಕ್ಕಾಗಿ ನಾವು ಬಂದಿದ್ದೇವೆ. ಎಲ್ಲ ವೃತ್ತಾಂತಗಳನ್ನ ನಿಮಗೆ ಧ್ಯಾನದಲ್ಲಿ ನಾನು ತಿಳಿಸಿಕೊಡ್ತೇನೆ ಅಂತ ಹೇಳಿ ಎಲ್ಲರೂ ಧ್ಯಾನಕ್ಕೆ ಸಿದ್ಧರಾಗ್ತಾರೆ. ಆಗ ಸೋಮ ಈ ಎಲ್ಲ ಮಾತುಗಳನ್ನ ಕೇಳ್ತಾ ಇರ್ತಾಳೆ. ಅವಳಿಗೆ ತುಂಬಾ ದುಃಖ. ಅವಳಿಗೆ ಕಣ್ಣೀರು ತಡಿಲಿಕ್ಕಾಗೋದಿಲ್ಲ. ಆಗ ಎಲ್ಲ ತಟ್ಟೆಗಳನ್ನ ತೆಗೆಯುವ ನೆಪ ಮಾಡ್ಕೊಂಡು ಒಳಗಡೆ ಹೋಗ್ತಾಳೆ. ತುಂಬಾ ಅತ್ತು ಬಿಡ್ತಾಳೆ. ಮತ್ತೆ ಹೇಳ್ತಾಳೆ, ಧ್ಯಾನದಲ್ಲಿ ಏನೆಲ್ಲ ನಡೆಯಿತು, ಅವರೆಲ್ಲ ಏನೇನೋ ಮಾತನಾಡಿದ್ರು ಅನ್ನೋದು ನನಗೆ ಗೊತ್ತಿಲ್ಲ. ಈ ಪುಸ್ತಕದಲ್ಲಿಯೂ ಕೂಡ ಯಾವ ಉಲ್ಲೇಖಗಳು ಇಲ್ಲ. ಆದ್ರೆ ಬಹುಶಃ ಅವರೆಲ್ಲರೂ ತಮ್ಮ ಬದುಕಿನ ಉದ್ದೇಶವನ್ನು ತಿಳಿದುಕೊಂಡಿದ್ದಾರೆ ಎಂದು ಹೀಗೆ ಎಲ್ಲರೂ ಧ್ಯಾನದಲ್ಲಿ ಹೋಗ್ತಾರೆ. ಸೋಮಗೆ ನಿದ್ರೆ ಆವರಿಸುತ್ತೆ. ಬೆಳಗಾಗುವಷ್ಟರಲ್ಲಿ ಅವ್ರು ಯಾರೂ ಅಲ್ಲಿ ಇರೋದಿಲ್ಲ. ನಿದ್ರೆಗೆ ಹೋಗ್ತಾಳೆ. ಬೆಳಗಾದಾಗ ಕಣ್ಣು ತೆರೆದು ನೋಡೋದ್ರೊಳಗ ಅವ್ರು ಯಾರೂ ಅಲ್ಲಿ ಇರೋದಿಲ್ಲ. ಕೇವಲ ಸೀತಾಮಾತೆ ಮತ್ತು ಶ್ರೀರಾಮಚಂದ್ರ ಮಾತ್ರ ಇರ್ತಾರೆ. ಬೆಳಗಾಗಿಂದ ಶ್ರೀರಾಮಚಂದ್ರನು ಕೂಡ ಅಯೋಧ್ಯೆ ಕಡೆಗೆ ಹೊರಟು ಹೋಗ್ತಾರೆ. ಆಗ ಸೋಮಗೆ ಏನೂ ಅರ್ಥ ಆಗೋದಿಲ್ಲ.
ರಾತ್ರಿ ಏನು ನಡೀತು ಅನ್ನೋದು ಅವಳಿಗೆ ಒಂದು ಕನಸು ಕಂಡಂಗ ಆಗಿರುತ್ತೆ. ಕನಸಿನಲ್ಲಿ ಏನೋ ನಡೆದಿದೆ ಅನ್ನೋ ಹಾಗೆ ಆಗ್ತಾ ಇದೆ. ಆಗ ಸೀತಾಮಾತೆ ಕೇಳ್ತಾಳೆ, "ಮಾತೆ ನಿನ್ನೆ ಏನ್ ನಡೀತು? ನನಗೇನು ಗೊತ್ತಾಗ್ಲಿಲ್ಲ. ಅವ್ರು ಯಾರೋ ಬರ್ಲೇ ಇಲ್ಲಲ್ವಾ?" ಅಂತ ಹೇಳಿ ಕೇಳ್ತಾಳೆ. "ಯಾಕೆ ಸೋಮ ನಿನಗೆ ನೆನಪಿಲ್ಲ? ಎಲ್ಲರಿಗೂ ಅಡುಗೆ ಮಾಡಿ ನೀನೇ ಅವರಿಗೆಲ್ಲ ಬಡಿಸಿದ್ದಿ" ಅಂತ ಹೇಳಿ ಎಲ್ಲ ವಿಷಯಗಳನ್ನ ತುಂಬಾ ಸಂತೋಷದಿಂದ ಹೇಳ್ತಾಳೆ. "ನೋಡು ಸೋಮ, ನನ್ನ ಇಚ್ಛೆಯಂತೆ, ನನ್ನ ಮನಸ್ಸಿನ ಇಚ್ಛೆಯಂತೆ ಸಾಕ್ಷಾತ್ ಪಾರ್ವತಿ ಮತ್ತು ಪರಮೇಶ್ವರರು, ಆ ಮಹಾದೇವ ನನ್ನ ಕುಟೀರಕ್ಕೆ ಬಂದು ನನಗೆ ಭೇಟಿ ಮಾಡಿದ್ರು. ನನ್ನ ಆಶೆ ತೀರ್ತು" ಅಂತ ಹೇಳಿ ಅತ್ಯಂತ ಸಂತೋಷದಿಂದ ಅವಳು ಆ ಹಂಚ್ಕೊಳ್ತಾಳೆ. ಅಷ್ಟೇ ಅಲ್ಲ, ಹೋಗಿ ನೋಡು ಅಲ್ಲಿ ಯಾರು ಬಂದಿದ್ರು ಅನ್ನೋದನ್ನ ಅಂತ ಹೇಳಿ ಅವ್ರು ಕುಳಿತುಕೊಂಡಿರ್ತಕ್ಕಂತಹ ಸ್ಥಳದಲ್ಲಿ ಹೋಗಿ ನೋಡು ಅಂದಾಗ ಸೋಮ ಬಂದು ನೋಡ್ತಾಳೆ. ಆ ಚಾಪೆ ಎಲ್ಲ ಎತ್ತಿ ನೋಡ್ತಾಳೆ. ಅಲ್ಲಿ ಕೆಳಗಡೆ ಎಲ್ಲ ಕೆಲವೊಂದು ಸಣ್ಣ ಸಣ್ಣ ಆಭರಣಗಳಿರ್ತಾವಂತೆ. ಅವುಗಳನ್ನ ಕಲೆಕ್ಟ್ ಮಾಡ್ಕೊಂಡು ಬಂದು ಹೇಳ್ತಾಳೆ, "ಇವೆಲ್ಲ ಅಲ್ಲಿ ಬಿಟ್ಟು ಹೋಗಿದ್ದಾರೆ" ಅಂದಾಗ, "ಅವೆಲ್ಲ ಅವರು ನಮಗೆ ಕೊಟ್ಟಿರ್ತಕ್ಕಂಥ ಕಾಣಿಕೆಗಳು. ಹೋಗು ಆ ಎಲ್ಲ ಕಾಣಿಕೆಗಳನ್ನ ಈ ಆಶ್ರಮದ ಗುರುಗಳಿಗೆ ಕೊಟ್ಟು ಬಾ. ನಮ್ಮನ್ನ ಇದುವರೆಗೆ ಸಲುಹಿದ್ದಕ್ಕಾಗಿ, ನಮ್ಮ ಅಯೋಧ್ಯೆಯ ಶ್ರೀರಾಮನ ಕುಟುಂಬವನ್ನ ಇಷ್ಟು ದಿವಸ ಸಲುಹಿದ್ದಕ್ಕಾಗಿ ಅವ್ರಿಗೆ ಕಾಣಿಕೆಯನ್ನ ಕೊಟ್ಟು ಬಾ" ಅಂತ ಹೇಳಿ ಅವಳಿಗೆ ಹೇಳಿ ಕಳಿಸ್ತಾಳೆ. ಇಲ್ಲಿಗೆ ಸೋಮ ಈ ಕಥೆಯನ್ನ ಮುಗಿಸ್ತಾಳೆ. ಇಲ್ಲಿಗೆ ನಾವು ಕೂಡ ಇಂದಿನ ಸ್ವಾಧ್ಯಾಯವನ್ನ ಮುಗಿಸೋಣ ಮಾಸ್ಟರ್ಸ್. ಇದುವರೆಗೆ ಅತ್ಯಂತ ಆಸಕ್ತಿಯಿಂದ ಕೇಳ್ತಕ್ಕಂಥ ನಿಮಗೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ ಈಗ ಧ್ಯಾನಕ್ಕೆ ಸಿದ್ಧರಾಗೋಣ. ಸ್ಥಿರ ಸುಖಾಸನದಲ್ಲಿ, ಯಾವುದಾದ್ರೂ ಒಂದು ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಡ್ರಿ. ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಸೇರಿಸಿಕೊಳ್ಳಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿಕೊಳ್ಳಿ. ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್ ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾದ ಮಹಾವತಾರ್ ಬಾಬಾ ಅವರನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತ, ಅವರೆಲ್ಲರನ್ನು ನಮ್ಮ ಈ ಧ್ಯಾನಕ್ಕೆ ಆಹ್ವಾನಿಸುತ್ತ, ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮೊಂದಿಗೆ ಕುಳಿತು ಧ್ಯಾನದಲ್ಲಿ ಕುಳಿತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತ ನಾವಿಂದಿನ ಧ್ಯಾನವನ್ನು ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನ. ಒಳ ಹೋಗುವ ಉಸಿರು, ಹೊರಬರುವ ಉಸಿರನ್ನೇ ಏಕಧಾರೆಯಾಗಿ ನಿರಂತರವಾಗಿ ಗಮನಿಸಿ ಮಾಸ್ಟರ್ಸ್. ಒಂದೊಂದು ಉಸಿರು ನಿಮ್ಮ ಗಮನಕ್ಕೆ ಬಾರದೆ ಹೋಗದಿರಲಿ ಮಾಸ್ಟರ್ಸ್. ಪ್ರತಿಯೊಂದು ಉಸಿರು ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದಿದೆ. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನು ಬದಿಗೊತ್ತಿ ಮತ್ತೆ ಉಸಿರಿನ ಮೇಲೆ ಗಮನ ಹರಿಸಿ. ನಮ್ಮ ಗಮನ ಸಂಪೂರ್ಣವಾಗಿ ಉಸಿರಿನ ಮೇಲೆ ಇದ್ದಾಗ ಆಲೋಚನೆಗಳು ಶೂನ್ಯವಾಗುತ್ತವೆ, ಧ್ಯಾನವು ಸಿದ್ಧಿಸುತ್ತದೆ. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಒಳ ಜಗತ್ತಿನ ಆಂತರಿಕ ಲೋಕದ ಬೀಗದ ಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸವನ್ನ ಮಾಡಿ ಮಾಸ್ಟರ್ಸ್. ನಿಮಗಾಗಿ ಅದ್ಭುತವಾದ ಲೋಕ ತೆರೆದುಕೊಳ್ಳುತ್ತದೆ. ಅನುಭವಿಸಿ.
ಆಲಿಸಿ, ಆಲಿಸಿ ಸೂಕ್ಷ್ಮನಾದಗಳನ್ನ, ಸೂಕ್ಷ್ಮ ಸ್ವರಗಳನ್ನ ಆಲಿಸಿ. ದಿನದ 24 ಗಂಟೆ ನಿರಂತರವಾಗಿ ಸಂಗೀತ ಸೇವೆಗೈಯುವ ಜೀರುಂಡೆಯ ನಾದವನ್ನ ಆಲಿಸಿ, ಘಂಟಾನಾದವನ್ನ ಆಲಿಸಿ, ಓಂಕಾರ ನಾದವನ್ನ ಆಲಿಸಿ ಮಾಸ್ಟರ್ಸ್. ನೀವೆಷ್ಟು ಸೂಕ್ಷ್ಮವನ್ನು ಆಲಿಸಲು ಸಮರ್ಥರಾಗುತ್ತೀರೋ ಅಷ್ಟು ಒಳಲೋಕದ ಆಗುಹೋಗುಗಳು, ಸೂಕ್ಷ್ಮ ಲೋಕದ ಆಗುಹೋಗುಗಳು, ಮೇಲು ಲೋಕದ ಆಗುಹೋಗುಗಳು ನಿಮಗೆ ಸ್ಪಷ್ಟವಾಗಿ ಗೋಚರಿಸುತ್ತವೆ. ನನ್ನ ಉಸಿರೇ ನನ್ನ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನಮ್ಮ ಗಮ್ಯದೆಡೆಗೆ, ಗುರಿಯೆಡೆಗೆ ನಿರಂತರ ಪಯಣ ಸಾಗಲಿ ಮಾಸ್ಟರ್ಸ್. ನಾನು ದೇಹವಲ್ಲ, ನಾನು ಆತ್ಮಸ್ವರೂಪಿ. I am not the body. I am the only soul. ಧ್ಯಾನವು ಆಳವಾಗ್ತಾ ಇದೆ. ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗ್ತಾ ನಿಧಾನವಾಗ್ತಾ ಚಿಕ್ಕದಾಗ್ತಾ ಚಿಕ್ಕದಾಗ್ತಾ ನಮ್ಮ ಭ್ರೂ ಮಧ್ಯದಲ್ಲಿ ಸ್ಥಿರಗೊಳ್ತಾ ಇದೆ ಮಾಸ್ಟರ್ಸ್. ಅಲ್ಲಿ ನಮ್ಮ ಆಜ್ಞಾ ಚಕ್ರ ಜಾಗೃತವಾಗುತ್ತೆ. ಹಲವು ಬಣ್ಣಗಳು, ಹಲವು ವಿಷನ್ಗಳು, ದೃಶ್ಯಗಳು ನಮಗೆ ಕಾಣಿಸಿಕೊಳ್ಳುತ್ತವೆ. ಅನುಭವಿಸಿ. ಆಳವಾದ ಧ್ಯಾನದ ಹಾಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಅನುಭವಿಸಿ, ಆನಂದಿಸಿ, ಆಹ್ಲಾದಿಸಿ.
ಕೊನೆಯ 5 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 2 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 1 ನಿಮಿಷ. ನಿಧಾನವಾಗಿ ಧ್ಯಾನದಿಂದ ಹೊರಬರಲು ಪ್ರಯತ್ನಿಸಿ ಮಾಸ್ಟರ್ಸ್.
30 seconds. Ten seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ಕಣ್ಣಿನ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ತೆಗೀರಿ. ಕಣ್ಣುಗಳನ್ನು ನಿಧಾನವಾಗಿ ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ನನ್ನ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನನ್ನೊಂದಿಗೆ ಧ್ಯಾನ ಮಾಡಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಯಾರಾದ್ರೂ ಏನಾದ್ರು ಶೇರ್ ಮಾಡ್ಕೊಳ್ತಿದ್ರೆ ಮಾಡ್ಕೊಡ್ರಿ. ಹಲೋ 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 ಗಂಗಾ. ಹಲೋ. ಹಾ, ಧ್ಯಾನದಿಂದ ರೇಖಾ ಈಗ ಬಂದಿರೋದು. ಏನ್ ಧ್ಯಾನಕ್ ಕೂತ್ ಬಿಡ್ಸದ್ದೆ ಅದು ಸ್ಟೋರಿ ಕೇಳ್ತೇನೆ ನಿದ್ದಿ ಹೋಗ್ಬಿಟ್ಟಿ, ನಿದ್ದಿ ಜಾರಿಬಿಟ್ಟಿ ನಾನು. ಆಗ್ಯದ ನೀ ಜರ್ನಿ ಮಾಡಿ ಬಂದಿಯಲ್ಲ. 2 ಆಗ್ಯದಲ್ರಿ ಪೂರಾ ಸ್ಟೋರಿನ್ ಪೂರಾ ಅದು ಸಹಿತ ಪೂರಾ ಕೇಳಕ್ ಇದಾಗಿಲ್ಲ, ನಿದ್ದಿನಾಗೆ ಕೇಳದೆ. ಹಂಗಾಯ್ತು ಫುಲ್. ಅದ್ರಾಗ ಬಂದು ರೆಸ್ಟ್ ಮಾಡ್ಲಿಲ್ಲ ನಾನು, ಮತ್ತ ರಾತ್ರಿ ನಿದ್ದಿ ಡಿಸ್ಬಾತ್ ಅಂತ ಹೇಳಿಕೆನ ಹಂಗೆ ಕೂತಿದ್ನಲ್ಲ. ಬಟ್ ಸ್ಟೋರಿ ಚೆನ್ನಾಗಿತ್ತು. ಮುಂದ್ ಕೇಳ್ತೀನಿ ಮತ್ತೆ, ಅದ್ ಅರ್ಥ ಆಯ್ತು ನನಗೆ. ಪೂರಾ ನಿದ್ದೆ ಆಗ್ಬಿಡ್ತು. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಮೊನ್ನೆನು ಇದ್ರ ದಿನ ಎಷ್ಟು ಫ್ರೆಶ್ ಅನ್ಸ್ಬೇಕ, ಒಂದ್ 20 ನಿಮಿಷ ಧ್ಯಾನ ಮಾಡಿದ್ರ ಅಷ್ಟೇ. ಅರ್ಧ ತಾಸ್ ಮಾಡಿದ್ನಲ್ಲ, ಅದೇನು ಮಲ್ಲೆಗ್ ಹೋಗ್ ಬಂದಿವಲ್ಲ ಬಂದಿ ನಾನು. ಅವತ್ ಸ್ವಲ್ಪ ಅದೇ ಸ್ಟೋರಿ ಎಲ್ಲಾ ಕೇಳ್ಬಿಟ್ಟು ಧ್ಯಾನಕ್ ಕೂತೀನಿ. ಧ್ಯಾನ ಮುಗಿಸುತ್ತ ಫುಲ್ ಆಕ್ಟಿವ್, ಫುಲ್ ಫ್ರೆಶ್. ಅಷ್ಟಿದಾಯ್ತು. ಎಷ್ಟು ತ್ರಾಸ ಆಗಿತ್ತು ಖರೆ ಅಂದ್ರ. ಅದು ಬಹಳ ಫ್ರೆಶ್ ಅನ್ಸ್ಬಿಡ್ತು. ಶಕ್ತಿನೇ ಬಹಳ ಅದ. ಹೌದ್ರಿ. ನನಗೀಗ 1 ತಿಂಗಳಿಗೆ ಮಾಡಿದ ಎನರ್ಜಿನೇ ನನಗೆ ಏನೂ ಅಷ್ಟೊಂದ್ ತ್ರಾಸ ಆಗಿಲ್ಲ ಅನಿಸ್ತದ ದೇವಸ್ಥಾನಕ್ ಹೋಗಿ ಬಂದಿದ್ದಕ್ಕೆ. ಓಕೆ ಮಾ, ಓಕೆ, ಥ್ಯಾಂಕ್ ಯು. ಓಕೆ ರೇಖಾ, ಥ್ಯಾಂಕ್ ಯು ಸೋ ಮಚ್. ಮೇಡಮ್ ಮಾತಾಡ್ತೀರಿ? ಶೋಭಾ ಮೇಡಮ್. ಏನ ಅಂತ ಇದು ಇಲ್ರಿ ಮೇಡಮ್. ಹಾ ರೀ ಮೇಡಮ್, ಹೇಳ್ರಿ. ಅದು ಬರೀ ಗ್ರೀನ್ ಅಂಡ್ ಬ್ಲೂ ಕಲರ್ಸ್ ಕಾಣಿಸಕತ್ತಿದ್ರು. ಕೆಲವೊಂದ್ ಇನ್ನೂ ಕಾಣಿಸ್ತಾವ. ಇವು ಇನ್ನು ಏನಂದ್ರ ಇವತ್ತದ್ದು ಯಾವ್ದೋ ಒಂದು ಇದು ಏನಂದ್ರ ಏನ್ ಗುಡಿ ಕಾಣಿಸ್ತಾ ಇತ್ತು. ಸ್ವಲ್ಪ ನನ್ಗ ಇದು ಆಗ್ಲಕತ್ತದ್ರಿ, ಯಾಕೋ ದಿವ್ಸತ್ತು ಮೆಮರಿ ಇದು ಆಗ್ಲಕತ್ತದ. ಹೌದಲ್ರಿ. ಯಾವ್ದೋ ಒಂದು ಇದು ಗುಡಿ ಕಾಣಿಸ್ತಾ ಇತ್ತು. ದೊಡ್ಡದ ಟೆಂಪಲ್. ಹೌದ್ರಿ. ಇದು ಆಗ್ತಾ ಇಲ್ಲ, ಪೂರಾ ಯಾವ್ದು ಕ್ಲಿಯರ್ ಇದು ಆಗ್ತಾ ಇಲ್ಲ. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ಆಯ್ತು, ಈಗ ಇನ್ನೊಂದ್ 4 ಕ್ಲಾಸ್ ಆಗ್ತಾವ್ರಿ. ಭಾಳ ಅಂದ್ರೆ ಸೀತಾಯಣ ಮುಗಿತದ್ರಿ. ಇದು ನಾಳೆ ಇದು ಪೂರ್ತಿ ಅಕ್ಕಿದು ಇದು ಆಗದೆ ಅದರಿ ಸೀತಾಮಾತೆದು. ಸೋಮಾಳ ನಿರ್ಗಮನ ಅದೊಂದ್ 2 ಕ್ಲಾಸ್ ಆಗ್ತದ್ರಿ, ಆಗ್ಬಿಡ್ತಾವ ಅಷ್ಟೇ. ಓಕೆ ಮೇಡಮ್. ಆಮೇಲೆ ಯಾವ್ದು ಶುರು ಮಾಡ್ತೀರಿ? ನೋಡಣ್ರಿ ಮೇಡಮ್, ನಾ ವಿಚಾರ ಮಾಡಿಲ್ರಿ, ನೋಡ್ತೀನಿ. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಧ್ಯಾನ, ಸ್ವಾಧ್ಯಾಯ, ಸತ್ಸಂಗದೊಂದಿಗೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.